ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ.
ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲ ಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲ ಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಾಲ ಕಾರ್ಮಿಕರು ಸೇರಿದಂತೆ ರೀತಿ ಜೀತದಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ತಿರೋ ರೀತಿಯಲ್ಲಿ ಕೆಲಸಕ್ಕಿದ್ದ ಒಡಿಶಾ ಮೂಲದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈರಪ್ಪ ಕುಂಬಾರ ಅನ್ನುವವರಿಗೆ ಸೇರಿದ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸಕ್ಕಿದ್ದ ಕಾರ್ಮಿಕರನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಎಲ್ಲಾ ಕಾರ್ಮಿಕರು ಸೇರಿ 10 ಲಕ್ಷ ಮುಂಗಡ ಹಣವನ್ನ ಈರಪ್ಪ ನೀಡಿದ್ರಂತೆ. ನಂತರ ವಾರಕ್ಕೆ ಒಬ್ಬರಿಗೆ ಬರೀ 400 ರೂಪಾಯಿ ಸಂಬಳ ನೀಡ್ತಾ ಇದ್ರಂತೆ. ತಹಶೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಒಟ್ಟು 24 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ.